ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಟಾಕ್ಸಿಕ್ ಫಿಲಮ್ ಪೋಸ್ಟ್ಪೋನ್ ಅನ್ನೋ ನ್ಯೂಸ್ ಬರ್ತಾ ಇದ್ದ ಹಾಗೆ ಎಲ್ಲರೂ ಟಾಕ್ಸಿಕ್ ಫಿಲಮ್ ದುರಂಧರ್ ಫಿಲಮ್ಗೆ ಹೆದರಿ ಡೇಟ್ನ ಪೋಸ್ಟ್ಪೋನ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಆದರೆ ಇದು ಸುಳ್ಳು. ಟಾಕ್ಸಿಕ್ ಫಿಲಮ್ನ ಕ್ರೇಜ್ ಎಷ್ಟಿದೆ ಅಂತಂದರೆ IMDb ಪ್ರಕಾರ 40% ಇಂಟ್ರೆಸ್ಟ್ ರೇಟ್ನ ಹೊಂದಿದೆ. ಹಾಗೆ ದುರಂಧರ್ ಬಂದು ಕೇವಲ 27% ಇಂಟ್ರೆಸ್ಟ್ ರೇಟ್ನ ಮಾತ್ರ ಹೊಂದಿದೆ. ಈವನ್ ಬುಕ್ ಮೈ ಶೋಲು ಕೂಡ ಟಾಕ್ಸಿಕ್ನ ಇಂಟ್ರೆಸ್ಟ್ ಬಂದು 460K ಇದ್ರೆ ದುರಂಧರ್ನ ಇಂಟ್ರೆಸ್ಟ್ ರೇಟ್ ಬಂದು ಕೇವಲ 205K ಇದೆ. ಹೀಗಿರಬೇಕಾದ್ರೆ ಟಾಕ್ಸಿಕ್ ಫಿಲಮ್ ಡೇಟ್ ಚೇಂಜ್ ಮಾಡಿರೋದಕ್ಕೆ 11 ರೀಸನ್ಸ್ ಇದೆ. ಹಾಗಾದರೆ ಬನ್ನಿ ಆ 11 ರೀಸನ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಮೊದಲನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಟಾಕ್ಸಿಕ್ ಟೀಮ್ ಆರ್ ನಿನ್ನೆ KVN ಸಂಸ್ಥೆಯವರು ತಮ್ಮ ಅಫಿಷಿಯಲ್ ಅಕೌಂಟಲ್ಲಿ ಶೇರ್ ಮಾಡ್ಕೊಂಡಂಥ ವಿಷಯ. ಅಂದರೆ ಮಿಡಲ್ ಈಸ್ಟ್ ಪ್ಲೇಸ್ ಆದಂಥ ಕುವೈತ್, ಇರಾನ್, ಇರಾಕ್, ದುಬೈ ಆ್ಯಂಡ್ ಅಮೆರಿಕಾದಲ್ಲಿ ಯುದ್ಧ ನಡೀತಾ ಇದೆ ಅಲ್ವಾ. ಸೊ ಅಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಇಲ್ಲ, ಅಲ್ಲಿ ಫಿಲಮ್ ರಿಲೀಸ್ ಮಾಡೋದಕ್ಕೆ ಆಗಲ್ಲ. ಇದರಿಂದ ವರ್ಲ್ಡ್ ವೈಡ್ ರಿಲೀಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು. ಆದರೆ ಇದು ಒನ್ ಆಫ್ ದ ರೀಸನ್ ಅಷ್ಟೇ, ಮೇನ್ ರೀಸನ್ ಅಲ್ಲ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಫಿಲಮ್ ರಿಲೀಸ್ ಆದ 1 ವೀಕ್ ಆರ್ 2 ವೀಕ್ ಆದಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ಅಥವಾ ಬೇರೆ ಪ್ಲೇಸಸಲ್ಲಿ ರಿಲೀಸ್ ಆಗುತ್ತೆ ಅಲ್ವಾ. ಆ್ಯಂಡ್ ಇನ್ನು 20-25 ಡೇಸ್ ಇರೋದ್ರಿಂದ ಈ ಯುದ್ಧ ಸೆಟಲ್ ಆಗೋ ಚಾನ್ಸಸ್ ಕೂಡ ಇತ್ತು ಅಲ್ವಾ. ಇದರಿಂದ ಇದು ಮೇನ್ ರೀಸನ್ ಅಲ್ಲ. ಇನ್ನು ದ ಮೇನ್ ಎಫೆಕ್ಟಿಂಗ್ ಫ್ಯಾಕ್ಟ್ ಅಥವಾ ಎರಡನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಟಾಕ್ಸಿಕ್ನ ಇಂಗ್ಲೀಷ್ ವರ್ಷನ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಂಡ್ ಫಿಲಮ್ ಟೀಮ್ ಶೇರ್ ಮಾಡ್ಕೊಂಡಿರೋ ಹಾಗೆ ಟಾಕ್ಸಿಕ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಆಗಿದೆ. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಇದು ಬೋತ್ ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಆಗಿದೆ, ಡಬ್ಬಿಂಗ್ ಅಲ್ಲ. ಹೀಗಿರಬೇಕಾದ್ರೆ ಟಾಕ್ಸಿಕ್ ಫಿಲಮ್ ಇಂಗ್ಲೀಷ್ ವರ್ಷನಲ್ಲೂ ಕೂಡ ರಿಲೀಸ್ ಆಗಬೇಕಿತ್ತಲ್ವಾ. ಆದರೆ ಡ್ಯೂ ಟು ಸಮ್ ಇಶ್ಯೂಸ್ ಟಾಕ್ಸಿಕ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಮಾತ್ರನೇ ರಿಲೀಸ್ ಆಗೋಕ್ಕೆ ರೆಡಿ ಇತ್ತು. ಅದನ್ನು ನೀವು ಈ ಪೋಸ್ಟರಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮುಂಚೆ 6 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದ್ದಂಥ ಪೋಸ್ಟರ್ ಇವಾಗ ಕನ್ನಡ, ಹಿಂದಿ, ತಮಿಳ್, ತೆಲುಗು ಆ್ಯಂಡ್ ಮಲಯಾಳಂ ಲ್ಯಾಂಗ್ವೇಜಲ್ಲಿ ಮಾತ್ರನೇ ರಿಲೀಸ್ ಮಾಡ್ತಾ ಇದ್ರು. ಇದರಿಂದನೇ ಗೊತ್ತಾಗ್ತಾ ಇತ್ತು ಇಂಗ್ಲೀಷ್ ವರ್ಷನಲ್ಲಿ ಏನೋ ಇಶ್ಯೂ ಇದೆ ಅಂತ. ಸೊ ಅಂದ್ಕೊಂಡಿದ್ದ ಟೈಮಲ್ಲಿ ಇಂಗ್ಲೀಷ್ ವರ್ಷನ್ನ ರಿಲೀಸ್ ಮಾಡೋದಕ್ಕೆ ಆಗದೆ ಇರೋವಂಥ ರೀಸನ್ನಿಂದ ಟಾಕ್ಸಿಕ್ ಫಿಲಮ್ ಮಿಡಲ್ ಈಸ್ಟ್ ಯುದ್ಧನ ನೆಪ ಹೇಳ್ಕೊಂಡು ಪೋಸ್ಟ್ಪೋನ್ ಮಾಡಿದೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಫ್ಯೂ ಸಪೋರ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಇದೆ, ಅದನ್ನು ನಾವು ಲಾಸ್ಟಲ್ಲಿ ಮಾತಾಡೋಣ. ಮೂರನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು KVN ಸಂಸ್ಥೆಯ ನೆಗ್ಲಿಜೆನ್ಸಿ. ಹೌದು, KVN ಸಂಸ್ಥೆಯವರು ತಮಿಳ್ ಆಕ್ಟರ್ ವಿಜಯ್ ಅವರ ಜನನಾಯಕನ್ ಫಿಲಮ್ಗೆ ಡೈಲಿ ಅಪ್ಡೇಟ್, ಟೀಸರ್ ಅಪ್ಡೇಟ್ ಆ್ಯಂಡ್ ಮಲೇಷ್ಯಾದಲ್ಲಿ ಬಿಗ್ ಈವೆಂಟ್ ಮಾಡಿ ತುಂಬ ಹೈ ಲೆವೆಲ್ ಪ್ರಮೋಷನ್ ಮಾಡಿದ್ರು ಅಲ್ವಾ. ಆದರೆ ಇದೇ KVN ಸಂಸ್ಥೆಯವರು ಯಶ್ ಅವರ ಟಾಕ್ಸಿಕ್ ಫಿಲಮ್ಗೆ ಯಾವುದೇ ರೀತಿಯ ಹೈ ಪ್ರಮೋಷನ್ಸ್ ಮಾಡಿಲ್ಲ, ಓನ್ಲಿ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾತ್ರ ಮಾಡ್ತಾಯಿದ್ರು. ಇದು ವರ್ಲ್ಡ್ ವೈಡ್ ರೇಂಜ್ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು. ನಾಲ್ಕನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಲೋ VFX. ನೀವಿಲ್ಲಿ ಈ ಸೀನ್ನ ಅಬ್ಸರ್ವ್ ಮಾಡಿ, ಹಾಗೆ ಇದನ್ನು ಕೂಡ ಅಬ್ಸರ್ವ್ ಮಾಡಿ. ಇದರ VFX ಅಷ್ಟು ಕರೆಕ್ಟಾಗಿಲ್ಲ. ಇದನ್ನು ಹಾಲಿವುಡ್ಡಲ್ಲಿ ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ ಲೋ VFX ಅನ್ನೋ ನೆಗೆಟಿವ್ ಟಾಕ್ಸ್ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇದರ ಅಪ್ಡೇಟ್ ಮಾಡಬೇಕು ಅಂತ ಟೀಮ್ ಡಿಸೈಡ್ ಆಗಿದೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಐದನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಫಿಲಮ್ನ ಶೇರ್ ಹೋಲ್ಡರ್ಸ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಫಿಲಮ್ ಒಂದು ಬಿಗ್ ಬಜೆಟ್ ಫಿಲಮ್ ಆಗಿದೆ ಅಲ್ವಾ. ಆ್ಯಂಡ್ ಇದಕ್ಕೆ ಸುಮಾರು 500-600 ಕೋಟಿ ಖರ್ಚಾಗಿದೆ. ಹೀಗೆ ಇರಬೇಕಾದ್ರೆ ಶೇರ್ ಹೋಲ್ಡರ್ಸ್ ಇದರ ಪ್ರಾಫಿಟ್ನ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ. ಸೊ ಈ ಯುದ್ಧ ಆ್ಯಂಡ್ ಲೋ VFX ಆ್ಯಂಡ್ ರೀಚ್ ಇಲ್ಲದೆ ಫಿಲಮ್ನ ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಪ್ರಾಫಿಟ್ ಸಿಗಲ್ಲ ಅನ್ನೋದು. ಆರನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಫ್ಯಾಮಿಲಿ ಆಡಿಯನ್ಸ್ ಆ್ಯಂಡ್ ಎಕ್ಸಾಮ್ಸ್. ಇವಾಗ ಆಲ್ರೆಡಿ ಟಾಕ್ಸಿಕ್ ಫಿಲಮ್ ಒಂದು ಅಡಲ್ಟ್ ಕಂಟೆಂಟಿಂದ ನೆಗೆಟಿವ್ ಪ್ರಮೋಷನ್ಸ್ನ ಫೇಸ್ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ A ಸರ್ಟಿಫಿಕೇಟಲ್ಲಿ ಬರ್ತಾ ಇರುವಂಥ ಫಿಲಮ್ ಅಲ್ವಾ ಇದು. ಸೊ ಇದು ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಬರೋದಕ್ಕೆ ಎಫೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಇವಾಗ ಎಲ್ಲ ಕಡೆ ಎಕ್ಸಾಮ್ಸ್ ಆಗ್ತಾ ಇರೋದ್ರಿಂದ ಫ್ಯಾಮಿಲಿ ಕೂಡ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಇದರಿಂದ ಫಿಲಮ್ನ ಕಲೆಕ್ಷನ್ಸ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅನ್ನೋ ರೀಸನ್ಸ್ ಕೂಡ ಆ್ಯಡ್ ಆಗಿದೆ. ಏಳನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಯಶ್ ಅವರ ಇಮೇಜ್. KGF ಚಾಪ್ಟರ್ 2 ಆದಮೇಲೆ ತುಂಬ ಟೈಮ್ ತೊಗೊಂಡು ಮಾಡಿರುವಂಥ ಫಿಲಮ್ ಅಂದರೆ ಅದು ಟಾಕ್ಸಿಕ್. ಸೊ ಇದು ಅವರ ಕೆರಿಯರ್ ಡಿಫೈನಿಂಗ್ ಫಿಲಮ್ ಆಗಿರೋದ್ರಿಂದ ಆ್ಯಂಡ್ ಯಶ್ ಅವರ ಫ್ಯಾನ್ಸ್ ಇದ್ರ ಮೇಲೆ ಅಂದರೆ ಟಾಕ್ಸಿಕ್ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಫಿಲಮ್ನ ಡೆಲಿವರ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಯಶ್ ಅವರು ಯಾವುದೇ ರೀತಿಯ ಕ್ಲಾಶ್ ಇಲ್ಲದೆ ಎಲ್ಲರೂ ಇದನ್ನು ಎಂಜಾಯ್ ಮಾಡ್ತಾ ನೋಡಬೇಕು ಅನ್ನೋ ರೀಸನ್ನಿಂದ ಈ ಸ್ಟೆಪ್ನ ತಗೊಂಡಿದ್ದಾರೆ. ಆ್ಯಂಡ್ ಇದು ಅವರ ಅಪ್ಕಮಿಂಗ್ ಫಿಲಮ್ನ ಲೈನಪ್ಗೆ ಆ್ಯಂಡ್ ಅವರ ಸ್ಟಾರ್ಡಮ್ಗೆ ಪ್ಲೇಸ್ ಪಾಯಿಂಟ್ ಆಗುತ್ತೆ. ಎಂಟನೆಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ದುರಂಧರ್ ಪಾರ್ಟ್ 2 ಕ್ಲಾಶ್ ಆ್ಯಂಡ್ ಕಲೆಕ್ಷನ್ ಎಫೆಕ್ಟ್. ಎಲ್ರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಆ್ಯಂಡ್ ದುರಂಧರ್ ಎರಡೂ ಫಿಲಮ್ ಕ್ಲಾಶ್ ಆದರೆ ಎರಡೂ ಫಿಲಮ್ಗೆ ಎಫೆಕ್ಟ್ ಆಗ್ತಾ ಇತ್ತು.
ಅದರಲ್ಲೂ ಯಶ್ ಅವರ ಟಾಕ್ಸಿಕ್ ಫಿಲಮ್ಗೆ ನಾರ್ತಲ್ಲಿ ಅಂದರೆ ಹಿಂದಿ ಲ್ಯಾಂಗ್ವೇಜ್ ಜಾಸ್ತಿ ಇರುವಂಥ ಪ್ಲೇಸಸ್ಸಲ್ಲಿ ಜಾಸ್ತಿ ನಂಬರ್ ಆಫ್ ಥಿಯೇಟರ್ ಸಿಗದೆ ಇರುವಂಥ ಚಾನ್ಸಸ್ ಜಾಸ್ತಿ ಇತ್ತು. ಇದು ಯಶ್ ಅವರ ಟಾಕ್ಸಿಕ್ ಫಿಲಮ್ನ ಹೈಯೆಸ್ಟ್ ಗ್ರಾಸೆಡ್ ಕಲೆಕ್ಷನ್ಸ್ಗೆ ಡೆಫಿನೆಟ್ಲಿ ಎಫೆಕ್ಟ್ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಒಂದು ಫಿಲಮ್ನ ಮಾಡೋದು ಅದರ ಪ್ರಾಫಿಟ್ಗೆ ಅಂತ ಅಲ್ವಾ. ಸೊ ದುರಂಧರ್ ಆ್ಯಂಡ್ ಈ ಯುದ್ಧ ಎರಡರಿಂದನೂ ಟಾಕ್ಸಿಕ್ ಫಿಲಮ್ಗೆ ಕಮ್ಮಿ ಅಂದರೂ 300ರಿಂದ 500 ಕೋಟಿ ಲಾಸ್ ಆಗೋವಂಥ ಚಾನ್ಸಸ್ ಇತ್ತು. ಆ್ಯಂಡ್ ಈ ಪೋಸ್ಟ್ಪೋನಿಂದ ಟಾಕ್ಸಿಕ್ ಫಿಲಮ್ಗೆ ಪ್ರಪೋರ್ಷನ್ ಮಾಡೋದಕ್ಕೆ ಆ್ಯಂಡ್ VFXನ ಅಪ್ಡೇಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅನ್ನೋದು. 9ನೇಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಓವರ್ಸೀಸ್ ಅಡ್ವಾನ್ಸ್ ಬುಕ್ಕಿಂಗ್. ಇದರಲ್ಲಿ ದುರಂಧರ್ ಫಿಲಮ್ ರೇಸಲ್ಲಿ ಟಾಪಲ್ಲಿತ್ತು. ಯಾಕೆ ಅಂತಂದರೆ ನಾನು ಅವಾಗಲೇ ಹೇಳ್ದ ಹಾಗೆ ಟಾಕ್ಸಿಕ್ ಇಂಗ್ಲೀಷ್ ವರ್ಷನಲ್ಲಿ ರಿಲೀಸ್ ಆಗ್ತಾ ಇದೆಯಾ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ಓವರ್ಸೀಸ್ ಅಡ್ವಾನ್ಸ್ ಬುಕ್ಕಿಂಗ್ನ ಓಪನ್ ಮಾಡಿರಲಿಲ್ಲ. ಇದರಿಂದ ಆಸ್ಟ್ರೇಲಿಯಾ, ಅಮೆರಿಕಾ ಈ ಎಲ್ಲ ಕಡೆ ದುರಂಧರ್ನ ಪ್ರಮೋಷನ್ ಜಾಸ್ತಿ ಆಗಿತ್ತು ಆ್ಯಂಡ್ ಟಾಕ್ಸಿಕ್ನ ರೀಚ್ ಕಮ್ಮಿ ಆಗಿತ್ತು. ಅಷ್ಟೇ ಅಲ್ಲ, ಕೇವಲ 15 ಡೇಸಲ್ಲಿ ಇಂಡಿಯಾ ಆ್ಯಂಡ್ ವರ್ಲ್ಡ್ ವೈಡ್ ಪ್ರಮೋಷನ್ ಮತ್ತು ಇಂಟರ್ವ್ಯೂ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಇದರಿಂದ ಟಾಕ್ಸಿಕ್ನ ಬಿಗ್ ಕಲೆಕ್ಷನ್ಸ್ಗೆ ಮತ್ತೆ ಎಫೆಕ್ಟ್ ಆಗ್ತಾ ಇತ್ತು. ಸೊ ಟಾಕ್ಸಿಕ್ ಪೋಸ್ಟ್ಪೋನ್ ಆಯಿತು ಅನ್ನೋದು ಇಂಟರ್ನಲ್ ಟಾಕ್. 10ನೇಯ ಫ್ಯಾಕ್ಟ್ ಯಾವುದಪ್ಪ ಅಂತಂದರೆ ಅದು ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್ ಫಿಲಮ್. ಇದು ಮಾರ್ಚ್ 26ಗೆ ರಿಲೀಸ್ ಆಗ್ತಾ ಇತ್ತು ಅಲ್ವಾ. ಅಂದರೆ ಟಾಕ್ಸಿಕ್ ಫಿಲಮ್ ರಿಲೀಸ್ ಆದಂಥ 6 ಡೇಸ್ಗೆ ರಿಲೀಸ್ ಆಗ್ತಾ ಇತ್ತು. ಇದರಿಂದ ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶಲ್ಲಿ ಟಾಕ್ಸಿಕ್ಗೆ ಸಿಗುವಂಥ ಸ್ಕ್ರೀನ್ಸ್ ಕೂಡ ಕಮ್ಮಿ ಆಗ್ತಾ ಇತ್ತು ಆ್ಯಂಡ್ ಟಾಕ್ಸಿಕ್ ಫಿಲಮ್ನ ಲಾಂಗ್ ರನ್ ರೇಸ್ಗೂ ಕೂಡ ಇದು ಎಫೆಕ್ಟ್ ಆಗ್ತಾ ಇತ್ತು ಅಲ್ವಾ. ಸೊ ಟಾಕ್ಸಿಕ್ ಫಿಲಮ್ ಈ ಎಲ್ಲ ಫ್ಯಾಕ್ಟ್ನ ಕನ್ಸಿಡರ್ ಮಾಡಿ ಮೂವಿನ ಜೂನ್ 4ಗೆ ಪೋಸ್ಟ್ಪೋನ್ ಮಾಡಿದೆ. ಇದು ಟಾಕ್ಸಿಕ್ ಅಭಿಮಾನಿಗಳಿಗೆ ಸದ್ಯಕ್ಕೆ ಶಾಕ್ ಆ್ಯಂಡ್ ಬೇಜಾರಾದರೂ ಕೂಡ ಮುಂದೆ ಡೆಫಿನೆಟ್ಲಿ ಖುಷಿ ಆಗೇ ಆಗುತ್ತೆ. 11ನೇಯ ಫ್ಯಾಕ್ಟ್ ಯಾವುದು ಅಂತಂದರೆ ಅದು ಸ್ಟ್ರಾಂಗ್ ಕಂಬ್ಯಾಕ್. ನಾವು ಇಷ್ಟು ಟೈಮ್ ಮಾತಾಡಿದ್ವಿ ಅಲ್ವಾ, ಆ ಎಲ್ಲ ಮಿಸ್ಟೇಕ್ನ ಸರಿ ಮಾಡಿಕೊಂಡು ಒಂದು ಕ್ವಾಲಿಟಿ ಫಿಲಮ್ ಜೊತೆ ಸ್ಟ್ರಾಂಗ್ ಕಂಬ್ಯಾಕ್ ಕೊಡೋದು. ಯಾಕೆ ಅಂತಂದರೆ ಯಶ್ ಅವ್ರಿಗೆ ಯಾವಾಗಲೂ ರಶ್ ಮಾಡೋದಕ್ಕಿಂತ ಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಲ್ವಾ. ಸೊ ಈ ಸಲ 2000 ಕೋಟಿ ಅಲ್ಲ, ಅದಕ್ಕೂ ಜಾಸ್ತಿ ಕಲೆಕ್ಷನ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಫೈನಲಿ ನಾನು ಹೇಳೋದು, ಯಶ್ ಅವರ ಟಾಕ್ಸಿಕ್ ಫಿಲಮ್ನ ಟಕ್ಕರ್ಗೆ ಪೆದ್ದಿ ಫಿಲಮ್, ಸಲ್ಮಾನ್ ಖಾನ್ ಅವರ ಫಿಲಮ್ ಆ್ಯಂಡ್ ಆದಿಶೇಷ್ ಅವರ ಡಕಾಯಿತ್ ಫಿಲಮ್ ಪೋಸ್ಟ್ಪೋನ್ ಆಗಿರಬೇಕಾದ್ರೆ ಟಾಕ್ಸಿಕ್ ಕೇವಲ ದುರಂಧರ್ಗೆ ಎದುರುಕೊಂಡು ಪೋಸ್ಟ್ಪೋನ್ ಆಗಿಲ್ಲ. ಇದು ಇಂಗ್ಲೀಷ್ ವರ್ಷನ್ನ ಟೆಕ್ನಿಕಲ್ ಇಶ್ಯೂಯಿಂದ, KVN ಸಂಸ್ಥೆಯವರ ನೆಗ್ಲಿಜೆನ್ಸಿಯಿಂದ ಆ್ಯಂಡ್ ಒಂದು ದೊಡ್ಡ ಮಟ್ಟದ ಕಲೆಕ್ಷನ್ ಮತ್ತು ಓಪನಿಂಗ್ ಡೇ ಕಲೆಕ್ಷನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಪ್ಲ್ಯಾನಿಂದ, ಹಾಗೆ ವರ್ಲ್ಡ್ ವೈಡ್ ರಿಲೀಸ್ ಕನಸಿನಿಂದ ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಮತ್ತು ಟಾಕ್ಸಿಕ್ ಫಿಲಮ್ ಇವಾಗ ಗಾಯಗೊಂಡ ಸಿಂಹದ ಥರ ಅಥವಾ ಸೈಲೆನ್ಸ್ ಬಿಫೋರ್ ಸ್ಟಾರ್ಮ್ ಅನ್ನೋ ಥರ ಆಗಿದೆ. ಮತ್ತು ಟಾಕ್ಸಿಕ್ ವರ್ಲ್ಡ್ ವೈಡ್ ಇನ್ನೂ ವೈಲ್ಡಾಗಿ ಬರೋದಂತೂ ಕನ್ಫರ್ಮ್. ಆ್ಯಂಡ್ ದುರಂಧರ್ ಇವಾಗ ಮಾಡೋವಂಥ ಕಲೆಕ್ಷನ್ನ ಬ್ರೇಕ್ ಮಾಡೋದು ಕೂಡ ಫಿಕ್ಸ್ ಅನ್ನೋದು ನನ್ನ ಅನಿಸಿಕೆ. ಮತ್ತು ನಿಮಗೆ ಈ ಫ್ಯಾಕ್ಟ್ಸ್ ಏನು ಅನ್ನಿಸ್ತು? ಇದು ದುರಂಧರ್ಗೆ ಎದುರುಕೊಂಡು ಪೋಸ್ಟ್ಪೋನ್ ಆಯಿತಾ ಆರ್ ಟಾಕ್ಸಿಕ್ನ ಮಾಸ್ಟರ್ ಪ್ಲ್ಯಾನ? ಆ್ಯಂಡ್ ಯಶ್ ಅವರ ಕಂಬ್ಯಾಕ್ ಹೇಗಿರುತ್ತೆ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.